ಸರ್ ನೀವು ಅಂತಂದ್ರೆ ಜೋಗಿ ಸಿನಿಮಾದ ಮೂಲಕ ಸುಪ್ರಸಿದ್ಧರಾದ್ರಿ, ಮತ್ತೆ ಬ್ಯಾಕ್ ಟು ಬ್ಯಾಕ್ ಸಾಕಷ್ಟು ಫ್ಲಾಪ್ಗಳಾಯ್ತು. ಅದನ್ನ ನೀವು ಯಾವ ರೀತಿ ಸ್ವೀಕರಿಸ್ತೀರಿ? ಸ್ಟಾರ್ ನಟರ ಮೇಲೆ ಇನ್ವೆಸ್ಟ್ ಮಾಡೋದನ್ನ ಬಿಟ್ಟು ಮಗನ್ ಮೇಲೆ ಸಿನಿಮಾ ಮಾಡೋದಕ್ಕೆ ಯಾಕೆ ನೀವು ಮುಂದಾಗಿದ್ದು ಅಂತ? ಸ್ಟಾರ್ ನಟರನ್ನ ಹಾಕೊಂಡ್ರೆ ನಿಜವಾಗಿಯೂ ದುಡ್ಡು ಬರುತ್ತಾ? ಪ್ರೊಡ್ಯೂಸರ್ ಅನುಭವಿಸುವಂತಹ ಚಾಲೆಂಜ್ಗಳು ಏನು ಅಂತ. ಫೆಬ್ರವರಿ 6ನೇ ತಾರೀಕು ನೀವೆಲ್ಲರೂ ಕೂಡ ಈಗ ಸಿನಿಮಾ ಒಂದು ಟೀಸರ್ ಅನ್ನು ನೋಡಿದ್ದೀರಿ ನೀವು. ಅದು ತುಂಬಾ ಸಸ್ಪೆನ್ಸ್ ಥ್ರಿಲ್ಲರ್, ಒಂದು ಹೊಸ ಪ್ರಯತ್ನ ಅಂತಾನೆ ಹೇಳ್ಬೋದು. ಗಾರ್ಗ ಅನ್ನುವಂತ ಸಿನಿಮಾ ಚಿತ್ರಮಂದಿರಗಳಲ್ಲಿ ಬಿಡುಗಡೆಗೆ ಸಜ್ಜಾಗಿದೆ. ಸೊ ಅಶ್ವಿನಿ ರಾಮ್ ಪ್ರಸಾದ್ ಸರ್ ಈ ಒಂದು ಸಿನಿಮಾವನ್ನ ನಿರ್ಮಿಸಿದ್ದಾರೆ. ಈ ಬಗ್ಗೆ ಮಾತನಾಡೋದಕ್ಕೆ ಅವರ ತಂದೆ ಮಗ ಇಬ್ರು ಒಟ್ಟಾಗಿ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಹೆಲೋ ಸರ್, ಹೇಗಿದ್ದೀರಿ ಇಬ್ರು? ಓಕೆ. ಸೊ ಸಿನಿಮಾ ಅಂತ ಬಂದಾಗ ಸ್ಟಾರ್ ನಟರು ಇವ್ರನ್ನೆಲ್ಲ ನಾವು ನೋಡ್ತೀವಿ. ಇದೊಂದು ಹೊಸ ಪ್ರಯತ್ನ ಅಂತ ನಾನು ಯಾಕೆ ಹೇಳಿದೆ ಅಂದ್ರೆ, ತಂದೆ ಮಗ ಇಬ್ಬರ ಕಾಂಬಿನೇಷನ್ ಅಂದ್ರೆ ಅದರ ಎಫರ್ಟ್ ನೆಕ್ಸ್ಟ್ ಲೆವೆಲ್ ಇರುತ್ತೆ ಅಂತ ಹೇಳಿ ಅನ್ಸುತ್ತೆ. ಸೊ ತಂದೆ ಮಗ ಜೊತೆಗೆ ಯಾಕೆ ಮಾಡೋಕ್ ನಿರ್ಧಾರ ಮಾಡಿದ್ರಿ? ಫಸ್ಟ್ ಪ್ರಶ್ನೆ ನಂದು. ಆ್ಯಕ್ಚುಲಿ ನಮ್ಮದು ಪ್ರೊಡಕ್ಷನ್ ಕಂಪ್ನಿನೇ. ನಾನು ಅವನ್ನ ಎಲೆಕ್ಟ್ರಾನಿಕ್ ಮೀಡಿಯಾ ಕಲಿಸಿದ್ರೆ ಕಂಪ್ನಿ ನೋಡ್ಕೊ ಅಂತ ಬರೋವಾಗ ಒಂದು ಶಾರ್ಟ್ ಫಿಲ್ಮಲ್ಲಿ ಅವಾರ್ಡ್ ತೊಗೊಂಡು ಬಂದ. ಅವಾಗ ಆ್ಯಕ್ಟಿಂಗ್ ಮಾಡಬೇಕು ಅಂದ. ಅವ್ರ ಮದರ್ ಇಲ್ಲ, ಅವ್ನ ಇಂಟ್ರೆಸ್ಟ್ ಇದೆ ನೋಡ್ರಿ ಅಂತಂದ್ರು. ಅವಾಗಿಲ್ಲ, ಅವ್ನು ಟ್ರೈನ್ ಅಪ್ ತೊಗೊಂಡು ಮಾಡ್ಬೇಕು, ಹಂಗೆ ಮಾಡೋಕ್ಕಾಗಲ್ಲ, ಸಜ್ಜಾಗಿಲ್ಲ ಎಲ್ಲರಿಗೂ. ಯು ಕ್ಯಾನ್ ಗೋ ಲೈಕ್ ದಟ್ ಎನಿವೇರ್ ಅಲ್ವಾ, ಸ್ವಲ್ಪ ಪ್ರಿಪೇರ್ ಆಗೇ ಹೋಗ್ಬೇಕು. ಸೊ ಅದಕ್ಕೆ ಅವನಿಗೆ ನೀನಾಸಮ್ ಹಾಕಿ ಕಲರಿಫೈ ಎಲ್ಲ ಮಾಡಿ ರೆಡಿ ಮಾಡಿ ಆಮೇಲೆ ವಿ ಹ್ಯಾವ್ ಕ್ಯಾಸ್ಟೆಡ್ ಇನ್ ದಿಸ್ ಮೂವಿ. ಓಕೆ. ಯಾವುದೇ ಸಿನಿಮಾ ಅಂತಂದಾಗ ಮೊದಲು ಅಟ್ರಾಕ್ಟ್ ಮಾಡೋದು ಟೈಟಲ್. ಈ ಗಾರ್ಗ ಅಂದ್ರೆ ಏನು ಅಂತ, ಅದ್ರ ಅರ್ಥ ಏನು, ಯಾಕೆ ಆ ಒಂದು ಹೆಸರನ್ನು ನೀವು ಸೆಲೆಕ್ಟ್ ಮಾಡ್ಕೊಂಡ್ರಿ? ಆ ಒಂದು ಊರ ಹೆಸರು ಆಕ್ಚುಲಿ ಅದು. ಓಕೆ. ನಮ್ದು ಸ್ಟೋರಿನೇ ಬೇರೆ ತರ ಹೋಗುತ್ತೆ. ಇಟ್ ಇಸ್ ನಾಟ್ ಸಸ್ಪೆನ್ಸ್ ಥ್ರಿಲ್ಲರ್ ಅಂದ್ರೆ ರೆಗ್ಯುಲರ್ ಆಗಿ ಏನೋ ಒಂದು ಪೊಲೀಸ್ ಸ್ಟೋರಿ, ಕಾಪ್ ಈ ತರ ಎಲ್ಲ ಇರುತ್ತೆ. ಆ ತರ ಇರುತ್ತೆ. ಇಲ್ಲೋ ಕಾಮಿಡಿ ಇರುತ್ತೆ, ಇಲ್ಲೊಂದು ಆಕ್ಷನ್ ಇರುತ್ತೆ, ಇಲ್ಲ ಲವ್ ಸ್ಟೋರಿ ಇರುತ್ತೆ. ಇದು ಮಿಕ್ಸ್ ಆಫ್ ಆಲ್. ಇದು ಒಂದು ಕಂಟೆಂಟ್ ಓರಿಯೆಂಟೆಡ್ ಆಗಿ ಹೋಗ್ತಾ ಇರುತ್ತೆ. ಕಂಟೆಂಟ್ ಈಸ್ ಅ ಮೇನ್ ಹೀರೋ. ಆ ಜಾಗದ ಆ ಊರಿದೆಯಲ್ಲಮ್ಮ, ಏನು ಇವಾಗ ಗಾರ್ಗ ಅಂತ ಕೇಳಿದ್ರಲ್ಲ, ಅಲ್ಲಿ ಏನೋ ಒಂದು ನಡೀತಲ್ಲ, ಅಲ್ಲಿ ಆ ಊರು ಅಷ್ಟು ಜನ ಕರ್ಸ್ಕೊಳತ್ತಮ್ಮ. ಅಲ್ಲಿ ಹೋಗಿ ಅಲ್ಲಿ ಏನು ನಡೀತೆ, ಯಾಕೆ ನಡೀತದೆ, ಇವ್ರು ಯಾಕೆ ಅಲ್ಲಿ ಬಂದರು ಅನ್ನೋದು ಒಂದು ಜರ್ನಿ, ಒಂದು ಲೈನ್ ಅದು ಆ್ಯಕ್ಚುಲಿ. ಸರ್ ನೀವು ಅಂತಂದ್ರೆ ಜೋಗಿ ಸಿನಿಮಾದ ಮೂಲಕ ಸುಪ್ರಸಿದ್ಧರಾದ್ರಿ, ಮತ್ತೆ ಬ್ಯಾಕ್ ಟು ಬ್ಯಾಕ್ ಸಾಕಷ್ಟು ಫ್ಲಾಪ್ಗಳಾಯ್ತು. ಅದನ್ನು ನೀವು ಯಾವ ರೀತಿ ಸ್ವೀಕರಿಸ್ತೀರಿ? ಮತ್ತೆ ನಾನು ನೋಡಿರೋದು ಸ್ಟಾರ್ ನಟರೇ ನಿಮ್ಮ ಸಿನಿಮಾದಲ್ಲಿ ಅತಿ ಹೆಚ್ಚು ಕಾಣಿಸ್ಕೊಂಡಿದ್ರು. ಸೊ ಸ್ಟಾರ್ ನಟರ ಮೇಲೆ ಇನ್ವೆಸ್ಟ್ ಮಾಡೋದನ್ನ ಬಿಟ್ಟು ಮಗನ ಮೇಲೆ ಸಿನಿಮಾ ಮಾಡೋದಕ್ಕೆ ಯಾಕೆ ನೀವು ಮುಂದಾಗಿದ್ದು ಅಂತ? ಇಲ್ಲಿ ಟು ಬಿ ಫ್ರ್ಯಾಂಕ್ ಹೇಳ್ತೀನಿ, ಮಗ ಅಂತ ನಾನು ಇನ್ವೆಸ್ಟ್ ಮಾಡಿಲ್ಲ. ಒಂದು ಫಿಲ್ಮ್ಗೆ ಅಂತ ನಾನು ಪ್ಲ್ಯಾನ್ ಮಾಡಿದಾಗ ಅದಕ್ಕೆ ಸೆಟ್ ಆಗ್ತಾನೆ ಈ ಕ್ಯಾರೆಕ್ಟರ್. ಆ್ಯಕ್ಚುಲಿ ಒಂದು ಇನ್ನೊಂದು ಸ್ಟೋರಿ ರೆಡಿ ಇತ್ತು ಮಾಡೋದಕ್ಕೆ. ಇಟ್ ವಾಸ್ ಟೇಕಿಂಗ್ 2 years ಬೇಕಿತ್ತು ಅವ್ನು ಇದಾಗಿ ಸ್ಟೋರಿ ರೆಡಿ ಆಗೋಕ್ಕೆ, ಇವನು ಪ್ರಿಪೇರ್ ಆಗೋಕ್ಕೆ. ಅದಕ್ಕಿಂತ ಮುಂಚೆ ಇದೊಂದು ಸ್ಟೋರಿ ಬಂತು ನನಗೆ. ನಮ್ಮ ಶಶಿ ಅಂತ ಬಂದರು, ನೋಡಿದಾಗ ಚೆನ್ನಾಗಿದೆ, ಮಾಡೋಣ ಇನ್ ಬಿಟ್ವೀನ್ ಮಾಡೋಣ ಒಂದು ಫಿಲಿಮ್ ಅಂತ ಪ್ಲ್ಯಾನ್ ಮಾಡಿದ್ವಿ. ಯಾರನ್ನ ಹಾಕೋಣ ಅಂದರೆ ಹೊಸಬ್ರು ಯಾರನ್ನ ಹಾಕೋಣ, TV ಸೀಲ್ ಆರ್ಟಿಸ್ಟ್ ಯಾರನ್ನ ನೋಡೋದು, ಅವ್ನ ಫೋಟೋ ತೋರಿಸ್ತಾ, ಇವನ್ ಫೋಟೋ ತೋರಿಸ್ತಾ, ಇವ್ನು ಹಂಗೆ ಇವನಿಗೆ, ಇವನು ಸ್ವಲ್ಪ ಬ್ಯುಸಿ ಅಂತೆ, ಏನೋ ಇವನ್ಕಿಂತ ನನ್ನ ಮಗನೇ ಚೆನ್ನಾಗಿ ಕಾಣ್ತಾನಲ್ವ ಅಂತಂದೆ ನಾನು. ಅಲ್ಲಿಗೆ ಸ್ಟಾರ್ಟ್ ಆಯಿತು. ಸೊ ಅದು ನಾವೇನು ಮಾಡೋಣ, ಫಸ್ಟ್ ಇದಕ್ಕೆ ನೀನು ಮಾಡು ಅಂತ ಅಂದ್ಬಿಟ್ಟು, ಇವನಿಗೆ ಗೊತ್ತಿಲ್ಲ, ನಾವೆಲ್ಲ ಪ್ರಿಪೇರ್ ಮಾಡಿ 2 days ಡೈಜೆಸ್ಟ್ ಮಾಡಿ, ಓಕೆ ಈ ಕ್ಯಾರೆಕ್ಟರ್ ಆಗುತ್ತೆ ಅನ್ನೋದಕ್ಕೆ. ಆಮೇಲೆ ಈಗ ನೀನೇ ಮಾಡೋ, ಅವನು ಇವಷ್ಟು ಲಿಸ್ನಿಂಗ್ ದ ಸ್ಟೋರಿ ಆ್ಯಂಡ್ ಟೆಲ್ಲಿಂಗ್ ಇಲ್ಲ, ಔಟ್ ಸೆಟ್ ಆಗುತ್ತೆ ಇವ್ನು ನನಗೆ ಹೇಳ್ತಾ ಇದ್ದೆ. ನಾನೇ ಅವ್ರಿಗೆ ಹೇಳ್ತಾ ಇದ್ದೆ, ಇಲ್ಲ ಈ ಕ್ಯಾರೆಕ್ಟರ್ ಸೂಟ್ ಆಗುತ್ತೆ. ಆಮೇಲೆ ಈಗ ನಾನು ಇವರು ಹೇಳ್ದಂಗೆ ಕತೆಗೆ ಒಬ್ಬ ಹೊಸ ಫೇಸೇ ಬೇಕಾಗಿತ್ತು. ತುಂಬಾ ನೋನ್ ಆರ್ಟಿಸ್ಟು, ತುಂಬಾ ದೊಡ್ಡ ಸ್ಟಾರು ಆಗ್ತಾರಲ್ಲ ಆ ಕ್ಯಾರೆಕ್ಟರ್ಗೆ, ಕತೆಗೆ ಆ ಕ್ಯಾರೆಕ್ಟರ್ ಬೇಕಿತ್ತು. ಅದಕ್ಕೆ ಹೊಸರು ನಾನೇ ಒಂದು ಕೊಟ್ಟಿದ್ದೀನಿ. ಇಲ್ಲ ಈ ಸೀರಿಯಲ್ ಈ ಆರ್ಟಿಸ್ಟು ಇಲ್ಲ ನಾ ಹಿಂಗಿದೆ ಅಣ್ಣ, ನಾನು ಶ್ರೀನಿವಾಸ್ ಮಾಸ್ಟರ್ ಜೊತೆ ವರ್ಕೌಟ್ ಮಾಡುವಾಗ ಒಂದಷ್ಟು ಜನ ಅಲ್ಲಿ ಬರೋರು, ಇಲ್ಲ ಇವ್ರು ಶೂಟ್ ಆಗ್ತಾರೆ, ಅವ್ರು ಶೂಟ್ ಆಗ್ತಾರೆ. ಕಟ್ ಆದರೆ ನನಗೆ ಗೊತ್ತಿಲ್ಲ, 2 ದಿನ ಆದ್ಮೇಲೆ ಹೇಳ್ತಾರೆ ನೀನೇ ಆರ್ಟಿಸ್ಟು, ಇವಾಗ ನೀನೇ ಮಾಡೋ, ರೆಡಿ ಆಗೋದು ಅಂತಂದೆ. ಇಟ್ ಟುಕ್ ಲಿಟಲ್ ಟೈಮ್, ಒಂದು 6 months ಈ ಸ್ಟೋರಿಗೆ ಒಂದಕ್ಕೆ. ಆಮೇಲೆ ಅದನ್ನ ನೀನೇ ಮಾಡು ಅಂದಾಗ, ಇವತ್ತು ನೀನೇ ಮಾಡು ಅಂತ ಹೇಳಿ ನಾಳೆ ಸ್ಟಾರ್ಟ್ ಮಾಡಿಲ್ಲ. ಒಂದು ಆಡಿಷನ್, ಒಂದು ಸ್ಕ್ರಿಪ್ಟಲ್ಲಿ ಒಂದು ಲೈನ್ ತೊಗೊಂಡು, ಒಂದು ಸೀನ್ ತೊಗೊಂಡು, ಆ ಸೀನ್ ವರ್ಕ್ ಮಾಡಿಕೊಂಡು, ಅದಕ್ಕೆ ಆಡಿಷನ್ ಮಾಡಿ ಡೈರೆಕ್ಟರ್ಗೆ ಓಕೆ ಅಂದಮೇಲೆ, ಇಲ್ಲ ಆಗುತ್ತೆ, ಮಾಡ್ಸೋಕ್ಕಾಗತ್ತೆ, ಆ ಕ್ಯಾರೆಕ್ಟರ್ ಕ್ಯಾರಿ ಮಾಡೋಕ್ಕಾಗತ್ತೆ ಅಂತ ಡೈರೆಕ್ಟರ್ ಒಪ್ಕೊಂಡ ಮೇಲೆ, ಪ್ರೊಡ್ಯೂಸರ್ ಒಪ್ಕೊಂಡ ಮೇಲೆ ಬಂದಿದ್ದು ಕ್ಯಾರೆಕ್ಟರ್. ಸರ್, ಪ್ರೆಸೆಂಟ್ ಸಿಚುವೇಶನ್ ಕನ್ನಡ ಚಿತ್ರರಂಗದ ನೀವು ನೋಡುವಾಗ ಒಂದಷ್ಟು ಅಭಿಪ್ರಾಯಗಳಿರುತ್ತೆ. ಪ್ರೊಡ್ಯೂಸರ್ ಈ ವ್ಯಕ್ತಿನ ಸಿನಿಮಾದಲ್ಲಿ ಹಾಕೊಂಡ್ರೆ ನಮಗೆ ಪ್ರೊಡ್ಯೂಸರ್ ಅಂದರೆ ಹಾಕಿರೋ ದುಡ್ಡನ್ನು ತೆಗೆಯೋದೇ ಕೆಲಸ, ಅದೇ ಇರೋದು ದೊಡ್ಡ ಚಾಲೆಂಜಿಂಗು.
ಸ್ಟಾರ್ ನಟರನ್ನ ಹಾಕೊಂಡ್ರೆ ನಿಜವಾಗಿಯೂ ದುಡ್ಡು ಬರುತ್ತಾ? ನೀವು ಯಾಕಂದ್ರೆ ಇಷ್ಟು ವರ್ಷದ ಎಕ್ಸ್ಪೀರಿಯನ್ಸ್ ಅನುಭವ, ನೀವೊಬ್ಬ ಪ್ರೊಡ್ಯೂಸರ್, ಹೆಸರಾಂತ ಪ್ರೊಡ್ಯೂಸರು, ಒಂದಷ್ಟು ಸಿನಿಮಾಗಳನ್ನು ಮಾಡಿ ಕೈ ಸುಟ್ಕೊಂಡಿದ್ದೀರಿ. ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಸ್ಟಾರ್ 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 ಅಂತ ಹೇಳ್ತಾರಲ್ಲ, ಅದು ಎಷ್ಟು ಮಟ್ಟಿಗೆ ನಿಜ ಆಗುತ್ತೆ, ಅದು ಎಷ್ಟು ಮಟ್ಟಿಗೆ ಲಕ್ ಅಂತ ನೀವು ಹೇಳ್ತೀರಿ? ಲಕ್ ಅಂದರೆ ಈಗ ಸ್ಟಾರ್ ಅನ್ನೋದೇನೆಂದರೆ ಬೈಯರ್ಸ್ ಬರ್ತಾರೆ, ಅವ್ರು ಬರ್ತಾರೆ, ಇವ್ರು ಬರ್ತಾರೆ ಅಂತ ಒಂದು ನಂಬಿಕೆನೇ. ಆ ಬರೋರ್ಗು ಖರ್ಚಾಗೋದಕ್ಕೂ 1:20 ಟೈಮ್ಸ್. ಅರ್ಥ ಆಯ್ತಾನೆ? ಬರೋರು ಒನ್ ಟೈಮ್ ಕೊಡ್ತಾರೆ ಅಂದರೆ ಖರ್ಚಾಗೋದು 20 ಟೈಮ್ಸು. ಸೊ ಸ್ಟಾರ್ ನಟರು ಅದು ಇದು ಎಲ್ಲ ಏನೂ ಇಲ್ಲ. ಯು ಮೇಕ್ ಅ ಗುಡ್ ಕಂಟೆಂಟ್, 100% ಇಟ್ ವಿಲ್ ಬಿ ಅ ಸಕ್ಸಸ್. ನೌ ಇಟ್ ಈಸ್ ಅ ಕಂಟೆಂಟ್ ಓರಿಯೆಂಟೆಡ್ ಟೈಮ್. ಆ ಸ್ಟಾರು ಈ ಸ್ಟಾರ್ ಅನ್ನೋದು ಯಾವುದೂ ಇಲ್ಲಮ್ಮ ಇವಾಗ. ಯು ಗಿವ್ ಅ ಗುಡ್ ಕಂಟೆಂಟ್, ಡೆಫಿನೆಟ್ಲಿ ದಿಲ್ ಕಮ್. ಎಂತೆಂಥ ಸ್ಟಾರ್ ಪಿಕ್ಚರೇ ಓಡಲಿಲ್ಲ, ನಿಮಗೂ ಗೊತ್ತು, ನಮಗೂ ಗೊತ್ತು. ಹಿಯರ್ ಓನ್ಲಿ ಕಂಟೆಂಟ್ ಸ್ಪೀಕ್ಸ್. ಯು ಗಿವ್ ಅ ಗುಡ್ ಕಂಟೆಂಟ್. ಸರ್, ನಾನು ಇನ್ನೊಂದು ಪ್ರಶ್ನೆ ಇದೆ. ಹಿಂದೆಲ್ಲ ಒಂದು ಸಿನಿಮಾ ಓಡ್ತು, 100 days ಆಯಿತು ಅಂದರೆ ಒಂದು ಸೆಲೆಬ್ರೇಷನ್ ನಡೀತಾ ಇತ್ತು, ಒಂದು ಖುಷಿಯ ಒಂದು ವಾತಾವರಣ ಎಲ್ಲ ಇತ್ತು. ಇತ್ತೀಚೆಗೆ ನಾನು ನೋಡೋದು, ಒಂದು ಸಿನಿಮಾ ಬಿಡುಗಡೆ ಆದ ತಕ್ಷಣ 1 ವಾರದಲ್ಲಿ, 2 ದಿನದಲ್ಲಿ ಅಥವಾ 1 ದಿನದಲ್ಲಿ ಸಕ್ಸಸ್ ಮೀಟೋ ಅಥವಾ ಥ್ಯಾಂಕ್ಸ್ ಗಿವಿಂಗ್ ಮೀಟೋ ಅಥವಾ ಪಾರ್ಟಿ ಅಂತೇನೋ ಇಟ್ಕೊಳ್ತಾರೆ. ಸೊ 1 ವಾರದಲ್ಲಿ ಅಥವಾ 1-2 ದಿನದಲ್ಲಿ ಹೇಗೆ ಸರ್ ಗೊತ್ತಾಗುತ್ತೆ ಸಿನಿಮಾ ರೀಚ್ ಆಯಿತು ಅಂತ? ಇದಕ್ಕೇನು ಹೇಳ್ತೀರಿ ನೀವು? ಅದು ನಿಜವಾಗ್ಲೂ ಅದರ ಅಸಲಿ ಕತೆ ಏನು ಅಂತ? ಮಾಡಿದವ್ರನ್ನೇ ಕೇಳಬೇಕಾದ್ರೆ ನಮ್ಮ ಕೆಲಸ ತಪ್ಪಾಗುತ್ತೆ. ಓಕೆ, ಫ್ರ್ಯಾಂಕ್ ಹೇಳ್ತೀನಿ. ಸಕ್ಸಸ್ ಅಂದರೆ ವೈ ದೇ ಡೂ ಇಟ್ ಅಂದರೆ ಟ್ರೆಂಡ್ ಚೆನ್ನಾಗಿದೆ, ನಾವು ಹಾಕಿರೋ ದುಡ್ಡು ಬರುತ್ತೆ ಅನ್ನೋ ಒಂದು ಕ್ಯಾಲ್ಕುಲೇಷನ್ಸ್ ಇರುತ್ತೆ, ಅದಕ್ಕೋಸ್ಕರ ಮಾಡಿಬಿಟ್ಟಿರ್ತಾರೆ. ಇಲ್ಲಾಂದರೆ ಜನಕ್ಕೆ ಕೇಳಬೇಕು, ಇಲ್ಲ ನಾವು ಸಕ್ಸಸ್ ಆಗಿದ್ದೀವಿ ಅಂತ ತೋರಿಸ್ಕೊಡ್ಬೇಕು. ಯಾವುದನ್ನು ಅಂದ್ಕೊಳ್ಳಿ ನೀವು. ಅವಾಗ ಅಂದರೆ ಇವಾಗ 500, ಅವಾಗ ಒಂದು ಥಿಯೇಟರ್ಸ್ ಕಮ್ಮಿ ಇತ್ತು, ಒಂದು 25-30 ಥಿಯೇಟ್ರ್. ಅವಾಗ 50 ದಿನ 500 ದಿನ ಓಡೋ 100 days ಫಿಲಮ್ ಹೋಗೋದು, 100 days ಎಲ್ಲ ಫಿಲಮ್ ಹೋಗೋದು. ಇವಾಗ ಒಂದು ಫಿಲಮ್ದು ಏನೇ ಇದ್ರು ಇಟ್ಸ್ ಮ್ಯಾಕ್ಸಿಮಮ್ 2 weeks to 3 weeks. ಸೊ 1 week, ಸೆಕೆಂಡ್ ವೀಕ್ ಹೋದರೆ ಹೆಚ್ಚು, ಥರ್ಡ್ ವೀಕ್ ಓಡಿಸ್ಬೇಕು ಅಷ್ಟೇ. ಇನ್ನು ಮೀನ್ ಸೆಂಟರ್ಸಲ್ಲಿ 100% 1 weekಲ್ಲಿ ಮುಗಿದೋಗುತ್ತೆ ಇವಾಗ. ಮುಂಚೆ ಥರ ಇಲ್ಲ ಇವಾಗ. ನಮ್ದೆಲ್ಲ ಜೋಗಿಯೆಲ್ಲ 25 weeks 25 ಸೆಂಟರ್ಸ್ ಹೋಗಿತ್ತು. 25 ವಾರ 25 ಸೆಂಟ್ರು, 100 days in 100 ಸೆಂಟರ್ಸ್. ಆವಾಗ ಅದು ಇತ್ತು, ಈಗ ಇಲ್ಲ. ಇವಾಗ ಈಗ ಟ್ರೆಂಡ್ ಚೇಂಜ್ ಆಗಿದೆ. ಮೋರ್ ಅಂಡ್ ಥಿಯೇಟರ್ಸ್. 100 ಸೆಂಟರ್ ಹಾಕಿದ್ವಿ, ಅವಾಗೇ 100 ಸೆಂಟರ್ 100, ಈಗ 200-300 ಸೆಂಟರ್ ಹಾಕ್ಬಿಡ್ತಾರೆ, ಅಕ್ಕಪಕ್ಕ ಥಿಯೇಟರ್ ಹಾಕ್ಬಿಟ್ಟು ಮುಗಿಸ್ಬಿಡ್ತಾರೆ. ಸೊ ಟ್ರೆಂಡ್ ಚೇಂಜ್ ಆಗಿದೆ. ವೆನ್ ಇಟ್ ವಾಸ್ ಅನಲಾಗ್ ಇಟ್ ವಾಸ್ ಡಿಫ್ರೆಂಟ್, ನೌ ಇಟ್ಸ್ ಡಿಜಿಟಲ್, ಇಟ್ ಇಸ್ ಟೋಟಲಿ ಡಿಫ್ರೆಂಟ್. ಕಾಲಕ್ಕೆ ತಕ್ಕಂಗೆ ಚೇಂಜ್ ಹಾಕುವಂತ ನಾವು ಮಾಡ್ತೀವಿ. ಪ್ರತಿಯೊಬ್ಬರು ಕೂಡ ಸಿನಿಮಾ ರಿಲೀಸ್ಗೂ ಮುನ್ನ ಸಾಕಷ್ಟು ಹೇಳ್ತಾರೆ ಹಾಗಿದೆ ಹೀಗಿದೆ ಅಂತ. ಸೊ ನೀವು ನಿಜವಾಗಿಯೂ ಈ ಗಾರ್ಗ ಸಿನಿಮಾ ಏನು ಆಡಿಯನ್ಸ್ ಏನು ಎಕ್ಸ್ಪೆಕ್ಟ್ ಮಾಡ್ಬೋದು, ಒಂದು ಎಕ್ಸ್ಪ್ಲೇನ್ ಮಾಡೋದಾದ್ರೆ? ಒಂದೇ ಮಾತು ಹೇಳ್ಬೇಕಂದ್ರೆ, ಜನ ಒಳಗಡೆ ಬಂದ ಮೇಲೆ 5 minutes 2 minutes ಕೂಡ ಅವ್ರಿಗೆ ಬೋರ್ ಆಗಲ್ಲ, ಆ ಥರ ಮಾಡಿದ್ದೀವಿ. ಏನಕ್ಕೆ ಈ 2 hours ವೇಸ್ಟ್ ಮಾಡಿದೆ ಅನ್ಸಲ್ಲ ಅವ್ರಿಗೆ. ನೋ, ಇಟ್ ಈಸ್ ವರ್ತ್ ಸೀಯಿಂಗ್ ಅಂತ ಅನ್ಸುತ್ತೆ. ದಟ್ ಮಚ್ ವಿ ಕ್ಯಾನ್ ಸೇ. ಅದಕ್ಕೋಸ್ಕರನೇ ಈ ಥರ ಟೀಸರ್ ನೀವು ನೋಡಿದ್ದೀರಲ್ವಾ? ಟೀಸರ್ ನೀವು ನೋಡಿದಿರಲ್ವಾ? ಎಸ್. ಹೌ ಡಿಡ್ ಇಟ್ ಫೀಲ್ ಫಾರ್ ಯು ಅಂತ ನಾನು ಜಸ್ಟ್ ಆ್ಯಸ್ ಅ ಇಟ್ ವಾಸ್ ಗುಡ್ ಓನ್ಲಿ. ಅಂದರೆ ಆ ಸಸ್ಪೆನ್ಸ್. ಆಮೇಲೆ ನಾನು ಒಂದು ಗಮನಿಸಿದ್ದು, ನಿಮ್ಮ ಮಗ ಹೊಸ ಪ್ರತಿಭೆ, ಸುತ್ತ ಇರುವಂಥ ಆರ್ಟಿಸ್ಟ್ಗಳು ಸ್ವಲ್ಪ ನೋನ್ ಇದ್ದಾರೆ ಅಂತ ನನಗನ್ನಿಸ್ತು. ಕ್ಯಾರೆಕ್ಟರ್ ಬೇಕಿತ್ತು ಹಾಕ್ತೆ, ನಾಟ್ ದಟ್ ತುರ್ಕಿದ್ದು ಯಾರೂ ಇಲ್ಲ. ಆ ಕ್ಯಾರೆಕ್ಟರ್ಸ್ ಅವ್ರವ್ರು ಬೇಕಿತ್ತು, ಅವ್ರವ್ರನ್ನೇ ಕ್ಯಾಸ್ಟ್ ಮಾಡಿದ್ದೀವಿ. ಬೇಕು ಅಂತ ನಾನು ಯಾವುದೂ ಹಾಕಕ್ಕೆ ಹೋಗಿಲ್ಲ. ಇವಾಗ ಸಿನಿಮಾ ನೋಡಿದ್ಮೇಲೂ ಅಷ್ಟೇ, ನಾನು ಅವಾಗಲೇ ಯಾರು ಹೇಳ್ತದೆ ಇದೇ ಮಾತು. ನೀವು ಸಿನಿಮಾ ನೋಡಿ ಹೊರಗಡೆ ಬಂದು ಯಾರಾದ್ರೂ ಡಿಸ್ಕಸ್ ಮಾಡಿದ್ರೆ, ಸಾಯಿ ಕುಮಾರ್ ಸರ್ ಜಾಗದಲ್ಲಿ ಬೇರೆ ಯಾರು ಮಾಡ್ಬೋದಾಗಿತ್ತು ಅಂತ ತುಂಬ ಜನ ಮಾತಾಡ್ತಾರಲ್ಲಮ್ಮ. ಈ ಥರ ಒಂದು ಯಾವುದೋ ಸಿನಿಮಾ ಬಂದು ಇವ್ರು ಬಿಟ್ಟು ಇವ್ರು ಮಾಡೋ, ನೀವು ಇಲ್ಲಿರೋ ಪ್ರತಿಯೊಂದು ಕ್ಯಾರೆಕ್ಟರ್ಗೂ ಇವ್ರು ಬಿಟ್ಟರೆ ಇನ್ನು ಯಾರ ಕೈಲೂ ಆ ಕ್ಯಾರೆಕ್ಟರ್ ಮಾಡೋಕ್ಕಾಗಲ್ಲ ಅನ್ನೋ ಒಂದು ಪಾಯಿಂಟ್ ಇದೆ ಮ್ಯಾಮ್. ಅಂದರೆ ಅವರೇ ಮಾಡೋಕ್ಕಾಗಲ್ಲ. ಕ್ರಾಫ್ಟೆಡ್ ಫಾರ್ ಅ ಕ್ಯಾರೆಕ್ಟರ್ಸ್, ಈಚ್ ಕ್ಯಾರೆಕ್ಟರ್ ಹೆಂಗೆ ಬರುತ್ತೋ ಆ ಥರ ನಾವು ಮಾಡಿದ್ದೀವಿ. ಸರ್, ನಾನು ಹೀರೋಯಿನ್ ಅವರಿಗೆಲ್ಲ ಆ್ಯಕ್ಟ್ ಮಾಡೋಕ್ಕೆ ಏನು ಚಾಲೆಂಜಿಂಗ್ ಅಂತೆಲ್ಲ ಕೇಳ್ತಾ ಇರ್ತೀವಿ. ಪ್ರೊಡ್ಯೂಸರ್ ಅನುಭವಿಸುವಂತಹ ಚಾಲೆಂಜ್ಗಳು ಏನು ಅಂತ ಸಿನಿಮಾದಲ್ಲಿ? ಸಿನಿಮಾ ಮಾಡಬೇಕು ಅಂತ ಹೇಳಿ ಮುಂದಾದಾಗ ನಿಮಗೆ ಏನು ಒಂದಷ್ಟು ಚಾಲೆಂಜಸ್ ಇರುತ್ತೆ? ಪ್ರತಿ ಡೇನೂ ಚಾಲೆಂಜ್ ಅದು. ಇಟ್ ಇಸ್ ನಾಟ್ ಲೈಕ್ ಒನ್ ಡೇ ಅಂತಲ್ಲ, ಅನ್ಕೊಂಡಿದ್ದ ದಿನದ ಮುಗಿಬೇಕು. ಈಗ ಗೋರಿ ಸಾಂಗ್ ಮಾಡ್ತಾ ಇದ್ವಿ, ಹೆವಿ ಖರ್ಚಾಗಿತ್ತು ಅದು. ಓಕೆ, ಎಷ್ಟು ಅಂತ ಕೇಳ್ಬೋದಾ ಸರ್? 1.25 ಕೋಟಿ ಖರ್ಚಾಯಿತು ಆ ಸೆಟ್ಟಿಗೆ, ಒಂದು ಸಾಂಗ್ಗೆ. ಒಂದು 8 ದಿವಸ ನಡೀತು. ಸೀನ್ಸು ಸಾಂಗ್ಸ್ ಎಲ್ಲ ಸೇರಿ ಒಂದು 10 ದಿವಸ ವರ್ಕ್ ಇತ್ತಲ್ಲಿ. ಎಲ್ಲ ಇತ್ತು, ಬಟ್ ಮಳೆ ಬರ್ತಿತ್ತು, ಔಟ್ಡೋರ್ ಅದು.
ಹೆಂಗಪ್ಪ ನೋಡಿ ಆ ಒಂದು ಟೆನ್ಷನ್. ಸೊ ಪ್ರತಿಯೊಂದರಲ್ಲೂ ಒಂದೊಂದು ಟೆನ್ಷನ್ ಇರುತ್ತೆ. ಒಂದೊಂದು ಸರಿ ದುಡ್ಡು ಟೆನ್ಷನ್ ಇರುತ್ತೆ, ಒಂದೊಂದು ಸರಿ ಆರ್ಟಿಸ್ಟ್ ಹಂಗೆ ಯಾರೂ ಬಂದಿಲ್ಲ ಆ ಥರ ಯಾವುದೂ ನಮ್ಗೆ ಆಗಿಲ್ಲ. ಈ ಕಾಡ್ಗೆ ಹೋದಾಗ ಅಲ್ಲಿ ಪರ್ಮಿಷನ್ ಪ್ರಾಬ್ಲಮ್ಸು, ಅಲ್ಲೊಂಥರ ಪ್ರಾಬ್ಲಮ್ಸು, ಈ ಥರ. ಸಿನಿಮಾಗಳು ಒಂದಷ್ಟು ಚೆನ್ನಾಗಿ ಹೋಗ್ಲಿಲ್ಲ ಅಂತ ಅಂದಾಗ ಇದನ್ನು ಕೈ ಬಿಟ್ಟು ಬಿಡೋಣ ಅಂತ ಹೇಳಿ ನಿಮ್ಗೆ ಅನ್ಸಿದ್ದಿಲ್ವ ಯಾವತ್ತು ಅಂತ? ಇಲ್ಲಪ್ಪ, 100% ಇದು ಕಾನ್ಫಿಡೆಂಟ್ ಇತ್ತು, ಹಿಂಗೆ ತೊಗೊಂಡ್ಬರ್ಬೇಕು ಅಂತ. 1 ಮಂತ್ ಬಿಫೋರ್ ಒಂದು ಸಾಂಗ್ ಆ್ಯಡ್ ಮಾಡಿದ್ದೀವಿ, ಅದನ್ನು ನೆಕ್ಸ್ಟ್ ಪ್ರೊಸೀಜರ್ಗೆ ಹೇಳ್ತೀವಿ. ಅದು ಬೇಕಿರಲಿಲ್ಲ, ನೆಸಿಟಿ ಇದ್ರೇ ಅನ್ನೋದೇನಿಲ್ಲ. ಬಟ್ ನಾನು ಪ್ಯಾಷನೇಟಾಗಿ ಅಂತೆ, ಅದಕ್ಕೊಂದು ಹ್ಯೂಜ್ ಖರ್ಚು ಮಾಡಿದೆ. ಯಾವ ಪ್ರೊಡ್ಯೂಸರು ಯೋಚನೆ ಮಾಡಿದೆ ಇದಾಗಿ ಬಿಟ್ಬಿಡು ಅಂತಿದ್ರು. ಆಮೇಲೆ ಕೆಲವರು ಹೇಳ್ತಾರೆ ಸ್ಯಾಟ್ಲೈಟ್ ಯಾರನ್ನ ಕೇಳಿದ್ರೆ ಫಸ್ಟು ಕೊಟ್ಬಿಡು, ಬಿಫೋರ್ ರಿಲೀಸ್ ಕೊಟ್ಬಿಡು ಅಂದರು. ಇಷ್ಟು ಕೋಟಿ ಹಾಕಿ ಪಿಕ್ಚರೇ ಮಾಡಿದ್ದೀವಿ, ಬಿಫೋರ್ ರಿಲೀಸ್ ಏನಕ್ಕೆ ನಾನು ಮಾರಕ್ಕೆ ಹೋಗ್ಬೇಕು? ಅವ್ರ ಪಿಕ್ಚರ್ ರಿಲೀಸ್ ಆಗಲಿ, ಆಮೇಲೆ ನೋಡಲಿ. ಸೊ ಒನ್ ಶುಡ್ ಹ್ಯಾವ್ ಅ ಕಾನ್ಫಿಡೆನ್ಸ್. ಅವ್ರ ಮೇಲೆ ಅವ್ರ ಕಾನ್ಫಿಡೆನ್ಸ್ ಇರಬೇಕು, ಓವರ್ ಕಾನ್ಫಿಡೆನ್ಸ್ ಅಲ್ಲ. ಈ ಸಿನಿಮಾದ ಮೇಲೆ ನಿಮಗೇನ ಕಾನ್ಫಿಡೆನ್ಸ್ ಇದೆಯಾ ಸರ್? 100%. ಇಲ್ಲ, ನಾನು ಇಷ್ಟು ಮಾಡೋಕ್ಕೆ ಹೋಗ್ತಾನೆ ಇಲ್ಲ. ನಮ್ಮದೇ ಯೂಟ್ಯೂಬ್ ಇದೆ, ಪೇಪರ್ ವ್ಯೂ ಏನು ಬೇಕೋ ಮಾಡ್ಬಿಡ್ಬೋದು. ಈಗ ಥಿಯೇಟ್ರ್ ಬೇಕು ಅನ್ನೋದೇ ಇಲ್ಲ ಇವಾಗ ಕಾನ್ಸೆಪ್ಟಲ್ಲಿ. ಕರೆಕ್ಟಾ? ಐ ಕ್ಯಾನ್ ಪುಟ್ ಇಟ್ ಟು ಮೈ ಯೂಟ್ಯೂಬ್ ಚಾನಲ್. ವಾಟ್ ಈಸ್ ದೇರ್, ಹೊಸ ಪಿಕ್ಚರ್ ನೋಡಲಿ ಅಂತೀನಿ. ಬಟ್ ಅದಲ್ಲ ಇಂಪಾರ್ಟೆಂಟು, ರೀಚ್ ಇಂಪಾರ್ಟೆಂಟು. ಮಾಡಿದ್ದೀವಿ, ರೀಚ್ ಆಗಬೇಕು. ಅದಕ್ಕೋಸ್ಕರ ಕಂಟೆಂಟ್ ಚೆನ್ನಾಗಿದೆ, ರೀಚ್ ಆಗುತ್ತೆ ಅನ್ನೋ ನಂಬಿಕೆ 100%. ಅದಕ್ಕೋಸ್ಕರ ನಾವು ಮಾಡ್ತೀವಿ. ನೋ ಉತ್ಪ್ರೇಕ್ಷೆ, ನೋ ಊಹಾಪೋಹ. ತಾಜಾ ಸುದ್ದಿ, ನಿಖರ ಮಾಹಿತಿಗೆ ಬ್ರೌಸ್ ಮಾಡಿ vijayvani.net. QR ಕೋಡ್ ಸ್ಕ್ಯಾನ್ ಮಾಡಿ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ.